ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಇಡೀ ಗ್ಯಾಂಗ್ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಇದರ ನಡುವೆ ನಿನ್ನೆ ದರ್ಶನ್ ಮನೆಯಲ್ಲಿ ಪೊಲೀಸರು ಮಹಜರು ಮಾಡುವಾಗ ಏನು ವಿಚಾರಣೆ ವೇಳೆ ಸ್ಥಳ ಮಹಜರು ಮಾಡಿದ್ರು ಅವರ ನಿವಾಸದಲ್ಲಿ. ಆ ಸಂದರ್ಭದಲ್ಲಿ 40 ಲಕ್ಷದಷ್ಟು ಹಣ ಸಿಕ್ಕಿತ್ತು. ಅದರ ಮೂಲವನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ದರ್ಶನ್ಗೆ ಸಿನಿಮಾ ನಿರ್ಮಾಣ ಮಾಡ್ತಾ ಇರೋ ನಿರ್ಮಾಪಕರ ಬಳಿಯಿಂದ ಪಡೆದು ಮನೆಯಲ್ಲಿ ಇಟ್ಕೊಂಡಿರಬಹುದು ಅಂತ ಪೊಲೀಸರ ಪ್ರಾಥಮಿಕ ತನಿಖೆಯ ವೇಳೆ ಮಾಹಿತಿ ಸಿಕ್ಕಿದೆ. ಪೊಲೀಸರು ಹಣದ ಬಗ್ಗೆ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದಾರೆ. ದರ್ಶನ್ ಸ್ನೇಹಿತ ಮೋಹನ್ ರಾಜ್ ಬಳಿ ಪಡೆದಿದ್ದ ಹಣವನ್ನು ಹೊರತುಪಡಿಸಿ ಮನೆಯಲ್ಲಿ ಪತ್ತೆಯಾಗಿರುವ ಹಣ ನಿರ್ಮಾಪಕರೊಬ್ಬರ ಬಳಿಯಿಂದ ಪಡೆದುಕೊಂಡಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ನಡೆದ ಬಳಿಕ ಹಣ ಬೇರೆ ಕಡೆ ಸಾಗಿಸಿ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಶರಣಾಗುವಂತೆ ಹೇಳಿ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ನಿಖಿಲ್ ನಾಯಕ್, ಕೇಶವಮೂರ್ತಿ ಕೊಟ್ಟಿದ್ದ ಹಣ ಹಾಗೂ ಆರೋಪಿ ಪ್ರದೋಷ್ ಮನೆಯಲ್ಲಿ ಸಿಕ್ಕ ಹಣ ಎಲ್ಲವನ್ನ ಕೂಡ ಪೊಲೀಸರು ಸೀಸ್ ಮಾಡಿದ್ರು. ಎರಡೂ ಕಡೆಯಲ್ಲಿ ಒಟ್ಟು 75 ಲಕ್ಷಕ್ಕೂ ಅಧಿಕ ಹಣ ಕಾಮಾಕ್ಷಿಪಾಳ್ಯ ಪೊಲೀಸರು ಸೀಸ್ ಮಾಡಿದ್ದಾರೆ. ದೊಡ್ಡ ಪ್ರಮಾಣದ ಹಣ ಸಿಕ್ಕಿರೋದ್ರಿಂದ ಹಣದ ಬಗ್ಗೆ ತನಿಖೆ ಮುಂದುವರಿಸಿದ್ದಾರೆ. ಓಕೆ, ಇದೀಗ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್. ಅದರ ಜೊತೆಗೆ ಸ್ಥಳ ಮಹಜರಿನ ಸಂದರ್ಭದಲ್ಲಿ ಸಿಕ್ಕಂತಹ ಹಣದ ಮೂಲವನ್ನ ಹುಡುಕೋಕೆ ಅಥವಾ ಕೆದಕೋಕೆ ಪೊಲೀಸರು ಮುಂದಾಗಿದ್ದಾರೆ. ಆರಂಭದಲ್ಲಿ 5 ಲಕ್ಷವನ್ನ ಕೊಟ್ಟಿದ್ರು ಕೇಸ್ನ ಮುಚ್ಚಾಕೋಕೆ ಅಥವಾ ಬೇರೆ ಯಾರಿಗೂ ಕೊಡ್ಲಿಕ್ಕೆ ಅನ್ನುವಂತಹ ಹಣದಿಂದ ಹಿಡಿದು ಅವ್ರ ಮನೆಯಲ್ಲಿ ಸಿಕ್ಕಿದ 40 ಲಕ್ಷ ಹಣ ಆಗಿರ್ಬೋದು ಮತ್ತು ಮೈಸೂರಿನ ಹೋಟೆಲ್ನಲ್ಲಿ ಸಿಕ್ಕಿದಂತಹ 3 ಲಕ್ಷ ಹಣ ಆಗಿರ್ಬೋದು, ಒಟ್ಟಾರೆಯಾಗಿ ಎಷ್ಟು ಹಣ ಸಿಕ್ಕಿದೆಯೋ ಅದೆಲ್ಲವನ್ನ ಜಪ್ತಿ ಮಾಡಿದ್ದಾರೆ. ಅದರ ಮೂಲವನ್ನ ಕೆದಕೋಕೆ ಹೋಗಿದ್ದಾರೆ. ಆರಂಭದಲ್ಲಿ ಮೋಹನ್ ರಾಜ್ ನಟ ದರ್ಶನ್ ಅವರ ಆಪ್ತ ಅಂತಲೇ ಹೇಳಲಾಗಿತ್ತು. ಅವರಿಂದಲೂ ಕೂಡ 30 ಲಕ್ಷ ಪಡೆದಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಅದರ ಜೊತೆಗೆ ಉಳಿದಂತಹ ಹಣದ ಮೂಲವ ಪತ್ತೆ ಹುಡ್ಕೋಕೆ ಹೋಗಿದ್ದಾರೆ. ಈಗ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿದ್ರು ದರ್ಶನ್. ಆ ಸಿನಿಮಾದ ನಿರ್ಮಾಪಕರು ಕೂಡ ಕೊಟ್ಟಿರಬಹುದು. ಆ ಹಣವನ್ನ ಅವರು ನಿವಾಸದಲ್ಲಿ ಇಟ್ಕೊಂಡಿದ್ರು ಅಂತ ಪ್ರಾಥಮಿಕ ಮಾಹಿತಿಗಳು ಲಭ್ಯ ಆಗ್ತಾ ಇದೆ.